ಮಲ್ಲಮ್ಮಳಿಗೆ ಅತ್ತಿ ಸ್ವಲ್ಪ ದನಗಳನ್ನು ಮೇಯಿಸಿಕೊಂಡು ಲೇಟಾಗಿ ಅಂದ ಬಂದಿದ್ದಕ್ಕೆ ಕೈ ಒಳಗಿರ್ತಕ್ಕಂಥ ಕುಡುಗೋಲು ತಗೊಂಡು ಯಾವಾಗಂದ ಮಲ್ಲಮ್ಮಳ ಕಾಲಿಗೆಂದ ಹೊಡೆದಲ್ಲ ನೋವು ಅನ್ನೋದು ಎಲ್ಲರಿಗೂ ಕೂಡ ಇರುವುದಿಲ್ಲರಿ. ಏನ್ರಿ, ಶರಣರಿಗಿನೂ ನೋವು ಇರೋದೆ, ಸಂತರಿಗಿನೂ ನೋವು ಇರೋದೆ, ಸಾಮಾನ್ಯ ಜನರಿಗಿನೂ ಕೂಡ ನೋವು ಇರೋದನೆ. ಯಾವಾಗಿಂದ ಕಾಲಿಗೆಂದ ಹಿಂಗ ಕುಡುಗೋಲು ತಗೊಂಡಂದ ಹೊಡೆದಾಗ ತಾಯಿ ಮಲ್ಲಮ್ಮ ಅಲ್ಲೇ ಅಂದ ಬಾಗಿಲದೊಳಗೆ ಕುಸಿದು ಬೀಳುತ್ತಾಳೆ. ಅವ್ವಾ ಮಲ್ಲಯ್ಯ ತಗೊಂಡಂದ ಕೂಗಿ ಯಾವಾಗಂದ ಮಲ್ಲಮ್ಮ ಬಾಗಿಲ್ದಾಗೆಂದ ಕುಂದ್ರು ಬೀಳುತ್ತಾಳ. ನೋಡ್ತಾರ, ನೆಗಣಿದಾರ ನೋಡಿ ನಗುತ್ತಾರ. ಒಂದು ಕಡೆಗೆಂದ ನಾದಂದ್ಯಾರಿಂದ ನೋಡಿ ನಗುತ್ತಾರೆ, ಇನ್ನೊಂದು ಕಡೆಗೆಂದ ಏನ್ರಿ ನೆಗಣಿದಾರಿಂದ ನೋಡಿ ಅಂದ ನಗಲಿಕ್ಕತ್ಯಾರ. ನಮ್ಮವ್ವ ಹೆಂಗ್ ಹೊಡೆದ್ ನೋಡಕ್ಕೆ ಚುಪ್ಪ ಹೊಡೆದ್ ನಾದಿಂದೇರಂತ ಅತ್ತಿ ಮಲ್ಲಿಗೆಂದ ಚಲೋ ಹೊಡೆದ್ರ ತಗೊಂಡು ನಿಗಣಿದಾರಿಂದ ನೋಡಿ ಅಂದ ನಗುತ್ತಾರೆ. ಒಬ್ರು ಎಂದ ಬರವಲ್ರು, ಏನ್ರಿ ಕಾಲಿಗೆಂದ ಹಿಂಗ ಕಚ್ಚಾಗದೆ, ಏನ್ರಿ ಕಾಲಿಂದ ಏನ್ರ ಕಟ್ಟಬೇಕು ಮಾಡ್ಬೇಕಂತ ತಗೊಂಡಂಥದ್ದು ಒಬ್ರಿಗಿನೂ ಕೊಡೋದಿಲ್ಲ. ಧರಾಕರಬೇಕಂದ ರಕ್ತ ಸೋರ್ಲಿಕ್ಕತ್ಯಾದ. ಯಾವಾಗಿಂದ ರಕ್ತ ಅಂತ ಸೋರ್ಲಿಕ್ಕತ್ತದ ಹಂತದ್ರೊಳಗೆ ನಂದ ಮಲ್ಲಮ್ಮ ಹೋಗಿ ಅತ್ತಿಗೆ ನಮಸ್ಕಾರ ಮಾಡಿ ಒಂದು ಯಾವುದೋ ಒಂದು ಅರಿವಿ ತಗೊಂಡ ಕಾಲಿಗೆಂದ ಕಟ್ಕೊಂಡ್ಲು. ಇಟ್ಟಾದ್ರೂ ಕೂಡ ಅತ್ತಿಗೆಂದ ಸಿಟ್ಟು ಇಳಿಲಿಲ್ಲ. ಇವತ್ತು ಮನೆಯಾಗೆಂದ ಏನಂತಾಳೆ ಎಲ್ಲರಿಗೆ, ಇನ್ನಿಬ್ಬರು ಸ್ವಸ್ಥರಿಗೆ ನಾದಿಂದರೆ ಮಲ್ಲಿಗೆ ಮತ್ತೆ ಒಂದು ಊಟ ಕೊಡಬೇಡ್ರಿ. ನೋಡ್ರಿ, ಇವತ್ತ ಮಲ್ಲಿಗೆಂದ ಊಟ ಕೊಡಬೇಡ್ರಿ. ಯಾಕಂದ್ರೆ ಆಕೆ ಭಾಳ ಸೊಕ್ಕಿಗೆ ಒಂದು ಬಂದಾಳ, ದನಗಳನ್ನು ಮೈಸ್ಕೊಂಡು ಇಟ್ಟು ಲೇಟ್ ಮಾಡಿ ಬಂದಾಳಲ್ಲ, ಅದಕ್ಕಾಕಿನ ಮೈಯಾಗಿನ ಸೊಕ್ಕಿ ಇಳಿಬೇಕಾಗಿತ್ತು ಅಂದ್ರೆ ಆ ಮಲ್ಲಿಗೆಂದ ಅನ್ನ ಕೊಡಬೇಡ್ರಿ ತಿಳ್ಕೊಂಡಂದು ಮನೆಯಾಗೆಂದ ತನ್ನೆಲ್ಲ ಸ್ವಸ್ಥರಿಗೆ ನಾದಿಂದರಿಗೆಂದ ಹೇಳ್ತಾಳ. ಕುಡಿಯಕ್ಕೆ ನೀರು ಕೊಡ್ಲಿಲ್ಲ. ನೋಡಿ, ಹಗಲೆಲ್ಲ ದನಗಳನ್ನು ಮೈಸ್ಕೊಂಡು ಬಂದಾಳ. ಏನ್ರಿ ಬೆಳಗಿನ ಜಾವದೊಳಗೆ ಏನು ಹಳಸಿದ್ದೇನ ಕೊಡ್ತಿದ್ರಲ್ಲ ಅಷ್ಟ್ರ ಮೇಲೆನೆ ಏನ್ರಿ ಸಾಯಂಕಾಲದವರೆಗಿನ ಕೂಡ ಅಷ್ಟ್ರ ಮೇಲೆ ಇರ್ತಿದ್ರು. ಯಾವಾಗ ಇಟ್ಟೆಲ್ಲ ಹಾಗೆ ಮನೆಗೆ ಬಂದ್ರ ಅತ್ತಿ ಕುಡುಗೋಲು ತಗೊಂಡ ಬಡಿತಾಳೆ. ಇಷ್ಟೆಲ್ಲ ಕಣ್ಣಾರೆ ಕಂಡು ಇಟ್ಟೆಲ್ಲ ರಕ್ತ ಹೋಗಿದ್ದನ್ನ ಕಣ್ಣಾರೆ ನೋಡಿನು ಯಾವಾಗ ಅಕ್ಕಿಗೆ ಪದ್ಮಾವತಿ ಅಂತಾಳೆ, ಇವತ್ತ ರಾತ್ರಿ ಅಂದಕ್ಕಿಗೆ ಊಟ ಕೊಡಬೇಡ್ರಿ, ಊಟ ಕೊಡಬೇಡ. ಯಾವಾಗ ಈಕೆಗೆ ಮಲ್ಲಮ್ಮಗೆ ಊಟ ಕೊಡಬೇಡ್ರಿ ಅಂತ ತಗೊಂಡು ಇಟ್ಟು ಅಂದಾಗ ಏನ್ರಿ ಮತ್ತಿಟ್ಟಂದ ಏನ್ರಿ ನೆಗಣಿದರಿಗೆ ಅಂದ ಮತ್ತಿಟ್ಟಂದ ಖುಷಿ ಆಯ್ತು. ಏನ್ರಿ ಮತ್ತಿಟ್ಟಂದ ಖುಷಿ ಆಯ್ತು. ಇವತ್ತು ಮಲ್ಲಿಗೆಂದ ಊಟ ಕೊಡಂಗಿಲ್ಲ, ಮಲ್ಲಿಗೆಂದ ಊಟ ಕೊಡಂಗಿಲ್ಲ ತಗೊಂಡು ಯಾವಾಗಂದ ಮನೆಗೆಂದ ಎಲ್ಲರೂ ಕೂಡ ಮಾತಾಡ್ಲಿಕ್ಕತ್ತಾರ. ಇವ್ರೆಲ್ಲ ಮಾತಾಡ್ತಕ್ಕಂಥ ನೋಡಿ ಮಲ್ಲಮ್ಮಳಿಗೆಂದ ಕೇಳತ್ತದ. ತಾಯಿ ಹೇಳಲ್ಲ, ಪಾಲಿಗೆ ಬಂದಿರ್ತಕ್ಕಂಥ ಪಂಚಾಮೃತ ತಗೊಂಡು ಜೀವನ ಕಳಿಬೇಕು. ಅತ್ತಿ ಮಾವ ಉಪವಾಸ ಇಟ್ಟನು ಕೂಡ ಏನ್ರಿ ನಾವು ಇರಬೇಕು. ನಾವು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿರ್ತೀವಲ್ಲ, ಅತ್ತಿ ಮಾವಂದ್ರಿಂದ ನಮಗೆ ಉಪವಾಸ ಇಟ್ಟನು ಕೂಡ ನಾವು ಹೆಂಗೆ ಹೋಗ್ಬೇಕಂತ ತಗೊಂಡು ಕೇಳಿದ್ರೆ ಉಪವಾಸ ಇಟ್ಟನು ಏನ್ರಿ ನಾವು ನಗೋದನ್ನು ಬಿಡಬಾರ್ದು. ಮಲ್ಲಮ್ಮಳ ಕಿವಿಗೆಂದ ಬೀಳ್ಲಿಕ್ಕತ್ತದೆ. ಮಲ್ಲಮ್ಮ ಕೇಳಲಿಕ್ಕತ್ತಾಳೆ, ಯಾವಾಗಿಂದ ಮಲ್ಲಿಗೆಂದ ಊಟ ಕೊಡಬೇಡ್ರಿ ಎತ್ತುಕೊಂಡಂದಾಗ ಪಾಪ ಹೆಣ್ಣು ಮಗಳು ಹಂಗೆ ಉಪವಾಸ ಎಂದ ಹಂಗೆ ಇರ್ತಾಳ. ರಾತ್ರಿ 9 ಗಂಟೆ ಆಗಿತ್ತು. ಮಲ್ಲಮ್ಮನಿದ್ರಿಗೆ ಎಲ್ಲರೂ ಕೂಡ ಹಿಂಗೆ ಕುತ್ಕೊಂಡ ಊಟ ಮಾಡಕತ್ಯಾರ. ಎಲ್ಲರೂ ಊಟ ಮಾಡಕತ್ಯಾರ. ಬಿಸಿ ಬಿಸಿ ಆಗಿರ್ತಕ್ಕಂಥ ಅಡಿಗೆ ಮಾಡಿಕೊಂಡು ಏನ್ರಿ ಮನೆಯಾಗಿನವ್ರು ಎಲ್ಲರೂ ಕೂಡ ಊಟ ಮಾಡಕತ್ತಾರ. ಹಿಂಗೆ ಊಟ ಮಾಡೋದನ್ನ ಮಲ್ಲಮ್ಮೆಂದ ನೋಡ್ತಾಳ. ಹೋಗಿ ಒಂದು ಮೂಲೆಯಾಗಿಂದ ಕುಂತಾಳ ಮಲ್ಲಮ್ಮ. ಯಾವಾಗಿಂದ ಮಲ್ಲಮ್ಮೆಂದ ಒಂದು ಮೂಲೆ ಒಳಗಿಂದ ಕುಂತಾಳೆ. ಇವ್ರಿಗೆ ಈಕೆಗೆ ಯಾರು ಕೂಡ ಊಟ ಕೊಡಲಿಲ್ಲ, ನೀರು ಕೊಡಲಿಲ್ಲ. ಎಲ್ಲರೂ ಅವಳು ಎದುರಿಗೆ ಕುತ್ಕೊಂಡ ಆನಂದದೊಳಗಿಂದ ಊಟ ಮಾಡ್ತಾರೆ. ಏನ್ರಿ ಮಲ್ಲಮ್ಮ ನೋಡ್ತಾರ, ನಗ್ತಾರ, ಈ ಕಡೆಯಿಂದ ಊಟ ಮಾಡ್ತಾರ. ಮಲ್ಲಮ್ಮ ಮಾತ್ರ ಹಿಂಗ ಒಂದು ಮೂಲೆಯಾಗಿಂದ ಗೂಡಿಸ್ಕೊಂಡ ಕುಂತಾಳ. ಕಾಲು ನೋವು ಆಗಿಬಿಟ್ಟಿತ್ತು. ಯಾವಾಗಿಂದ ಕಾಲು ನೋವಿನಿಂದ ಮೂಲೆ ಒಳಗಿಂದ ಗೂಡಿಸ್ಕೊಂಡ ಕುಂತಾಳೆ. ಇಟ್ಟಾದ ಬಳಕರ ಪದ್ಮಾವತಿಗೆ ಸಮಾಧಾನ ಆಗಬೇಕಲ್ಲ, ಸಮಾಧಾನ ಆಗಲಿಲ್ಲ. ಯಾವಾಗಿಂದ ಮಗಳಾಗಿರ್ತಕ್ಕಂಥ ಬಸ ಮಗಂತಾಳ, ಏ ಬಸ್ಸು ಏನ್ರಿ ಈ ಮಲ್ಲಿಗೆಂದ ಊಟ ಕೊಟ್ಟಿಲ್ರಿ ಅತ್ತಿ, ಕೊಟ್ಟಿಲ್ಲವ ಆಕಿಗೆಂದ ಊಟ ಕೊಟ್ಟಿಲ್ಲ. ಹಂಗಿತ್ತು ಅಂತಂದ್ರ ಒಂದು ಕೆಲಸ ಮಾಡ್ಬೇಕಾಕಿ. ಏನು ಕೆಲಸ? ಒಂದು ಚೀಲ ಜ್ವಾಳ ಬೀಸ್ಬೇಕಿ ಹೊತ್ತೊಂಡದ್ರಾಗ ಹತ್ತಿಕೊಂಡಂತ. ನೋಡ್ರಿ, ಒಂದು ಚೀಲ ಜ್ವಾಳ ಒಬ್ಬ ಹೆಣ್ಮಗಳಂದ ಎಷ್ಟು ಬೀಸಲಕ್ಕೆ ಸಾಧ್ಯ ಅದ್ರಿ? 1 ಸೇರ್ನೋ 2 ಸೇರ್ನೋ ಏನೋ ಬೀಸ್ಬೋದು. ಆದ್ರ ಅವಳು ಏನಂತಾಳ ಪದ್ಮಾವತಿ, ಮಲ್ಲಿ ನೀ ಇವತ್ತು ಬೆಳಗಾಗುವರೆಗೂ ಕೂಡ 1 ಚೀಲ ಜ್ವಾಳ ನೀ ಬೀಸ್ಬೇಕಂತ ತಿಳ್ಕೊಂಡು ಆ ಬೀಸುಕಲ್ಲಿರ್ತಕ್ಕಂಥ ಕೋಲ್ಯಾಗ ಮಲ್ಲಮ್ಮನಿಂದ ಹಾಕಿ 1 ಚೀಲ ಜ್ವಾಳ ಇಟ್ಟು ಹೊರಗಿನ ಬಾಗಿಲು ಹಾಕೊಂಡ್ಬಿಟ್ರು. ನೋಡು, ಹೊರಗಿನ ಬಾಗಿಲು ಹಾಕೊಂಡ್ಬಿಟ್ರು. ಯಾವಾಗಿಂದ ಹೊರಗಿಂದ ಬಾಗಿಲು ಹಾಕೊಂಡ್ರು
ಮಲ್ಲಿ ಅಪ್ಪಿ ತಪ್ಪಿ ನೀ ಒಂದು ಚೀಲ ಜ್ವಾಳ ಬೀಸಲಿಲ್ಲ ತಗೊಂಡ್ರ ನಿನಗೆ ಬೆಳಗಿನ ಜಾವದಾಗ ನೀನು ಬಸ್ತನೆ ಮಾಡ್ತೀನಿ ತಿಳ್ಕೊಂಡೊಂದು ಪಾಪ ಮಲ್ಲಮ್ಮಗೆ ಅಂತ ಹೇಳಿದಾಗ ಮಲ್ಲಮ್ಮ ಆಯ್ತ್ರಿ ಅತ್ತಿ ನಾ ಬೀಸ್ತೀನಿ ಅತ್ತಿ ಅತ್ತಿ ಕೊಡೊಂದು ಪಾಪ ಹೋಗಿ ಅಂದ ಕೋಣಿ ಒಳಗೆ ಅಂದ ಕುತ್ಕೊಂಡು ಏನ್ರಿ ಜ್ವಾಳ ಬೀಸಾಕತ್ಯಾಳ. ನಾ ಹೇಳಿದ್ಮೇಲೆ ನಿಮಗೆ ಒಬ್ಬ ಹೆಣ್ಮಗಳನ್ನ ಎಷ್ಟು ಸೇರ ಬೀಸ್ಬೋದ್ರಿ? ಚೀಲಗಡ್ಲೆ ಜ್ವಾಳ ಅಂದ ಒಬ್ಬ ಹೆಣ್ಮಗಳ ಕಡೆಯಿಂದ ಬೀಸಕ್ಕಾಕದ? ಒಂದು ಸೇರು ಬೀಸಾಳು, 2 ಸೇರನ್ನ ಬೀಸಾಳು, ಬೇಡ ಒಂದು 4-5 ಸೊಲಗಿನೂ ಕೂಡ ಬೀಸಾಳ ಅಂತ ತಿಳ್ಕೊಳ್ಳೋಣ. ಆದ್ರೆ ಒಂದು ಚೀಲ ಜ್ವಾಳ ಇಂದ ಹೆಂಗೆ ಬೀಸಕ್ಕಾಕದ್ರಿ? ಆಗಂಗಿಲ್ಲ. ಯಾವಾಗಿಂದ ಮಲ್ಲಮ್ಮ ಬೀಸಲಿಕತ್ತಾಳೆ ಹೊಟ್ಟೆಗಿಂದ ಒಂದು ತುತ್ತು ಅನ್ನ ಇಲ್ಲ ಏನ್ರಿ, ಕುಡಿಯೋಕಿಂದ ನೀರು ಕೊಟ್ಟಿಲ್ಲ, ಬಾಯಿ ಒಣಗಲಿಕ್ಕತ್ತದೆ. ಯಾವಾಗಿಂದ ಒಂದು ಕಡೆಗಿಂದ ಬಾಯಿ ಒಣಗಲಿಕ್ಕತ್ತದ, ಇನ್ನೊಂದು ಕಡೆಗಿಂದ ಹಸಿವೆ ಆಗ್ಯದೆ ಏನ್ರಿ. ಆ ತ್ರಾಸ್ರೊಳಗಿಂದ ಹಂಗ ಅಂದ ಬೀಸಲಕತ್ತಾಳ, ಬಾಯಿ ಒಣಗ್ಯದ, ಏನು ಮಾಡಬೇಕು? ಸುಸ್ತಾಗ್ಲಿಕ್ಕತ್ತದೆ. ಯಾವಾಗಿಂದ ಸುಸ್ತಾಗಿ ಮಲ್ಲಮ್ಮ ಒಂದು 5-6 ಸೊಲಗಿಂದ ಬೀಸಿರ್ಬೇಕು ಏನ್ರಿ, ಒಂದು 5-6 ಸೊಲಗಿಂದ ಬೀಸಿರ್ಬೇಕು. ಯಾವಾಗಿಂದ 5-6 ಸೊಲಗಿಂದ ಬೀಸಾಳ, ಬೀಸಿ ಯಾವಾಗಿಂದ ಕಣ್ಣಿಗೆಂದ ಕತ್ತಲು ಬರ್ಲಕತ್ತದ. ಕಣ್ಣಿಗೆಂದ ಕತ್ತಲು ಬಂದು ಕೈಕಾಲದೊಳಗಿಂದ ಶಕ್ತಿ ಅಂತ ಕಳ್ಕೊಂಡು ಬಿಟ್ಲು ಮಲ್ಲಮ್ಮ. ಯಾಕೆ? ಹೊಟ್ಟೆಗೆ ಅನ್ನ ಇಲ್ಲ. ಒಂದು ಬೆಳಗಿನ ಜಾವದೊಳಗಿಂದ ಅದಿಟ್ಟ ಊಟ ಮಾಡಿರ್ತಕ್ಕಂಥ ಮಲ್ಲಮ್ಮ ಏನ್ರಿ, ರಾತ್ರಿ ಎಲ್ಲ ಮಧ್ಯಾಹ್ನ ಊಟ ಇಲ್ಲ, ರಾತ್ರಿ ಊಟ ಇಲ್ಲ, ಮತ್ತ ಕುಡಿಯೋಕೆ ನೀರು ಸದಕ್ಕೆ ಇಲ್ಲ ಹತ್ತುಕೊಂಡಾಗ ಹೆಂಗೆ ತಾನೇ ಬೀಸಲಕ್ಕೆ ಸಾಧ್ಯ ಅದ್ರಿ? ಯಾವಾಗಿಂದ ಬೀಸಿ ಯಾವಾಗಿಂದ ಸುಸ್ತಾಗ್ಯಂದ ಮಲ್ಕೊಂಡು ಬಿಟ್ಲು. ಅಲ್ಲೇ ಹಿಟ್ಟಿನಾಗಿಂದ ಮಲ್ಕೊಂಡು ಬಿಟ್ಟಾಳ. ಯಾವಾಗಿಂದ ಹಿಟ್ಟಿನೊಳಗಿಂದ ಮಲ್ಕೊಂಡು ಬಿಟ್ಲು. ಆಶ್ಚರ್ಯ ಏನೋ ತಗೊಂಡು ಕೇಳಿದ್ರೆ ಮಲ್ಲಮ್ಮಗೆ ಸುಸ್ತಾಗಿ ಕಣ್ಣಿಗೆ ಕತ್ತಲು ಬಂದು ಹಿಂಗ ಯಾವಾಗಿಂದ ಮಲ್ಲಮ್ಮಿಂದ ಮಲ್ಕೊಂಡು ಬಿಟ್ಲು. ಮಲ್ಕೊಂಡ್ರ ಆಶ್ಚರ್ಯ ಏನು ಹೊತ್ತುಕೊಂಡು ಕೇಳಿದ್ರೆ ತಿರುಗತಕ್ಕಂಥ ಬೀಸುಕಲ್ಲ ನಿಂದಿರ್ಲಿಲ್ಲ. ಕಲ್ಪನೆ ಇರಲಿ ಮಗ, ತಿರುಗತಕ್ಕಂಥ ಬೀಸುಕಲ್ಲಿಂದ ನಿಂದಿರ್ಲಿಲ್ಲ. ಕಲ್ಲು ತಿರುಗಲಿಕ್ಕತ್ತದೆ. ಆ ಚೀಲದೊಳಗಿರ್ತಕ್ಕಂಥ ಜ್ವಾಳದ ಕಾಳ ತಂತಾನೆ ಅಂದ ಎದ್ರಾಗ ಕಲ್ಲಿನೊಳಗಿಂದ ಹಾಕೊಳ್ಳಿಕ್ಕತ್ತದೆ. ಯಾವಾಗಿಂದ ಬೆಳಗಾಗುವರೆಗೂ ಕೂಡ ಏನ್ರಿ ಮಲ್ಲಮ್ಮ ಬೀಸಾಳೆ ಅಂತ ತಗೊಂಡ ಕೇಳಿದ್ರೆ ಬೀಸರಿಲ್ಲ. ಸುಮಾರು ಒಂದು 5-6 ಸೊಲಿಗೆ ಬೀಸಿರ್ಬೇಕು. ಅಟ್ರೊಳಗಿಂದ ಸುಸ್ತಾಗ್ಯದ. ಯಾವಾಗ ಆ ಮಲ್ಕೊಳ್ಳಲ್ಲ, ಆಕೆ ನಂಬಿದ್ದು ಯಾರನ್ನ? ಮಲ್ಲಯ್ಯನನ್ನ ನಂಬಿದ್ಲಲ್ಲ. ಸ್ವತಃ ಮಲ್ಲಯ್ಯನೇ ಬಂದು ಮಲ್ಲಮ್ಮಳ ಒಂದು ಚೀಲ ಜ್ವಾಳ ಬೀಸಿ ಅಂದ ಹೋಗಿರ್ತಾನೆ ಏನ್ರಿ. ಮಲ್ಲಮ್ಮಗೆ ಸುಸ್ತಾಗ್ಯಂದ ಮಲ್ಕೊಂಡಾಗ ಸಾಕ್ಷಾತ್ ಮಲ್ಲಯ್ಯನೇ ಬಂದಂದ ಮಲ್ಲಮ್ಮಳ ಒಂದು ಚೀಲ ಜ್ವಾಳ ಬೀಸ್ತಾ. ಕಲ್ಪನಾ ಇರ್ಲ ಮಗ, ನಂಬಿ ಕರೆದೊಡೆ ಓ ಎನ್ನನೇ ಶಿವನ. ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟಿ ಬೆತ್ತಕೊಂಡ್ರ, ಪರಮಾತ್ಮ ಮೇಲೆ ನಂಬಿಕೆ ಇಟ್ಟಿ ಬೆತ್ತಕೊಂಡ್ರ ನೋಡ್ರಿ, ಜಗತ್ತಿನೊಳಗೆ ಅಣ್ಣನ ಮೇಲೆ ನಂಬಿಕೆ ಇಟ್ಟಂದ್ರೆ ಒಂದೊಂದು ಸರಿ ಅಂದ ಅಣ್ಣ ಮೋಸ ಮಾಡ್ಬೋದು ಏನ್ರಿ. ತಮ್ಮನ ಮೇಲೆ ನಂಬಿಕೆ ಇಟ್ಟಂದ್ರೆ ತಮ್ಮನ ಮೋಸ ಮಾಡ್ಬೋದು. ತಂದೆ ತಾಯಿ ಮೇಲೆ ಇಟ್ಟರೆ ಒಂದೊಂದು ಪ್ರಸಂಗದೊಳಗೆ ತಂದೆ ತಾಯಿನ ಮೋಸ ಮಾಡ್ಬೋದು ಏನ್ರಿ. ತಂದೆ ತಾಯಿ ಮಕ್ಕಳ ಮೇಲನ್ನ ಏನ್ರಿ ನಂಬಿಕೆ ಇಟ್ಟಿದ್ರ ಅವ್ರನ್ನು ಕೂಡ ಒಂದೊಂದು ಟೈಮ್ ಇಂದ ಮೋಸ ಮಾಡ್ಬೋದು. ಆದ್ರೆ ಬದುಕಿನೊಳಗಂದ ಯಾರಿಗೇನು ಕೂಡ ಮೋಸ ಮಾಡದೆ ಇರ್ತಕ್ಕಂಥವ ಅದು ಯಾರು ಒತ್ತು ಕೊಡದೆ ಕೇಳಿದ್ರೆ ಪರಮಾತ್ಮನನ್ನ ಬಿಟ್ಟರೆ ಮತ್ತೆ ಯಾರು ಕೂಡ ಇಲ್ಲ. ಅದಕ್ಕಾಗಿನೇ ಪರಮಾತ್ಮನನ್ನ ನಂಬಬೇಕು ನಾವು. ದೇವರನ್ನ ನಂಬಿ ಕೆಟ್ಟವರು ಯಾರು ಇಲ್ಲ ಏನ್ರಿ. ಭಗವಂತನನ್ನ ನಂಬಿ ಈ ಭೂಮಿ ಮೇಲಿಂದ ಕೆಟ್ಟವರು ಯಾರು ಇಲ್ಲ. ಯಾರು ಭಗವಂತನ ನಂಬ್ಯಾರ ಅವರೆಲ್ಲ ದೊಡ್ಡ ದೊಡ್ಡ ಶರಣರೇ ಆಗ್ಯಾರ. ಯಾರು ದೇವರನ್ನ ನಂಬ್ಯಾರ ಅವರೆಲ್ಲ ಶರಣೀಯರೇ ಆಗ್ಯಾರ ಏನ್ರಿ. ಇವತ್ತು ಅಕ್ಕ ಮಹಾದೇವಿ ಬಹುಶಃ ನಿಮಗೆಲ್ಲರಿಗೂ ಕೂಡ ಗೊತ್ತದಲ್ರಿ. ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ನಂಬಿದ್ಲು. ಹೆಂಗ ಹೇಮರೆಡ್ಡಿ ಮಲ್ಲಮ್ಮ ಮಲ್ಲಯ್ಯನನ್ನ ಯಾವ ರೀತಿಯಾಗಿ ನಂಬೇಳಲ್ಲ, ಅದೇ ಮಲ್ಲಯ್ಯನನ್ನ ಯಾವ ಉಡುತಡಿಯ ಅಕ್ಕ ಮಹಾದೇವಿ ಸ್ವತಃ ಆ ಮಲ್ಲಯ್ಯನೇ ತನ್ನ ಗಂಡ ತಿಳ್ಕೊಂಡಿದ್ಲು. ನೋಡ್ರಿ ಅವಳು ಎಷ್ಟು ನಂಬಿಕೆ ಇಟ್ಟಿರ್ಬೇಕ್ರಿ ಏನ್ರಿ. ಅಕ್ಕ ಮಹಾದೇವಿ ಹೆಂಗ ಮಲ್ಲಯ್ಯನನ್ನ ನಂಬ್ಯಾಳ. ಅಕ್ಕ ಮಹಾದೇವಿ ಯಾರನ್ನ ನಂಬ್ಯಾಳ? ಅದೇ ಶ್ರೀಶೈಲದೊಳಗಿರ್ತಕ್ಕಂಥ ಚನ್ನಮಲ್ಲಿಕಾರ್ಜುನನ್ನ ನನ್ನ ಗಂಡ ತಗೊಂಡಂದು ನಂಬಿಕೆ ಇಟ್ಟಾಳ. ನೋಡ್ರಿ ಹೆಂಗೆ ನಂಬಿರ್ಬೇಕು. ಅವಳು ಎಷ್ಟರ ಮಟ್ಟಿಗೆ ನಂಬಿಕೆ ಇಟ್ಟಿರ್ಬೇಕ್ರಿ. ಹೆಂಗೆ ಮಲ್ಲಮ್ಮಳಿಗೆ 18 ವರ್ಷಕ್ಕೆಂದ ಯಾವ ರೀತಿಯಾಗಿ ಮದುವೆ ಮಾಡಿ ಅಂದ ಕೊಟ್ಟರು ಏನ್ರಿ. 20 ಬೇಡ 25 ವರ್ಷದೊಳಗೆ ಇವೆಲ್ಲ ಪವಾಡಗಳನ್ನು ಮಾಡ್ಲಿಕ್ಕತ್ತಾಳ ಮಲ್ಲಮ್ಮ. ಅವತ್ತಿನ ದಿನಮಾನದೊಳಗೆ ಮಾದೇವಿ ಅಕ್ಕನು ಕೂಡ ಹೆಂಗೆ ಮಲ್ಲಮ್ಮ ಧರ್ಮ ಕಾರ್ಯದೊಳಗಿಂದ ಬೆಳೆದಿಲ್ಲೋ, ಒಬ್ಬ ಗುರುವಿನ ಆಶ್ರಯದೊಳಗಿಂದ ಬೆಳೆದಿಲ್ಲೋ, ಅವಳು ಕೂಡ ಅವಳಿಗೆ ಕೂಡ ಮದುವೆ ಮುಂಚೆ ಅಂತಕ್ಕಂಥ ಏನು ಬೇಕಾಗಿದ್ದಿಲ್ಲ. ನಿಮಗೆಲ್ಲ ಗೊತ್ತದ ಅಕ್ಕ ಮಾದೇವಿ ಬಗ್ಗೆ ಏನ್ರಿ. ನಿಮ್ಮಲ್ಲೆಲ್ಲ ಅಕ್ಕನ ಬಳಗನು ಕೂಡ ಇದ್ದಿರಬೇಕು. ಹೋದ ಸರಿ ಒಂದು ಅಕ್ಕ ಮಾದೇವಿ ಪ್ರವಚನ ಮಾಡಿದ್ದೀವಿ ಇಲ್ಲಿ ಏನ್ರಿ. ಹೋದ ಸರಿ ಅಕ್ಕ ಮಾದೇವಿ ಹೇಳಿದ್ದೀವಿ ನೋಡ್ರಿಲ್ಲ. ಅಕ್ಕ ಮಾದೇವಿ ಅಂತಂದಾಗ ಅವಳು ಎಷ್ಟು ಕಷ್ಟಪಟ್ಲು. ಯಾರ ಸಲುವಾಗಿ? ತನಗಾಗಿ ಅಲ್ಲ. ಯಾರಿಗಾಗಿ ಎತ್ತುಕೊಂಡ ಕೇಳಿದ್ರೆ ಚನ್ನಮಲ್ಲಿಕಾರ್ಜುನಿಗಾಗಿ.
ಮಲ್ಲಯ್ಯನ ಸಲುವಾಗಿ ಏನೆಲ್ಲಾನು ಕುಡ್ದ ದುಡಿದು ಮಲ್ಲಮ್ಮ ಇವತ್ತ ಮಲ್ಲಮ್ಮ ಅಟ್ಟ ನಂಬಿಕೆ ಇಟ್ಟಾಳ ತಿಳ್ಕೊಂಡಂದ್ರೆ ಏನ್ರಿ ಆ ಪರಮಾತ್ಮ ಮೇಲೆ ಮಲ್ಲಯ್ಯನ ಮೇಲೆ ನಂಬಿಕೆ ಇಟ್ಟಾಳ ತಿಳ್ಕೊಂಡಂದ್ರೆ ಇವತ್ತ ಸ್ವತಃ ಬಂದಿಂದ ಒಂದು ಚೀಲ ಜ್ವಾಳ ಬೀಸಿ ಹೋಗ್ತಾನೆ ಮಲ್ಲಯ್ಯ ತಿಳ್ಕೊಂಡಂದ್ರ ಆಶ್ಚರ್ಯ ಅನಿಸ್ತದಲ್ರಿ, ಆಶ್ಚರ್ಯ ಅನಿಸ್ತದ. ಯಾವಾಗ ಬೆಳಗಾಯ್ತು ಇವರು ಬೆಳಗಾನ ಕೊಡೋದಕ್ಕೆ ಮಲ್ಲಿ ಬೀಸಲಕತ್ತಾಳೇನಿಲ್ಲ, ಅಪ್ಪಿತಪ್ಪಿ ಅಂದ ಬೀಸು ಕಲ್ಲಿಂದ ಬಂದಾಯ್ತು ಹತ್ತಿಕೊಂಡಂದ್ರ ಮತ್ತೆ ಬಾಗಿಲು ತೆಗೆದಂದ ಹೊಡಿಬೇಕತ್ತಿಕೊಂಡಂದು ಪದ್ಮಾವತಿ ಬೆಳಗನ ಕಾಯ್ಕೋತ ಕೂತಾಳ. ಆದ್ರೆ ಬೀಸು ಕಲ್ಲ ಬೀಸೋದು ನಿಂತಿಲ್ಲ. ಯಾವಾಗಿಂದ ಬೆಳಗಾಯ್ತು ಏನ ಮಲ್ಲಮ್ಮಗಿಂದ ಕೋಲೆಗಿಂದ ಹಾಕಿದ್ರಲ್ಲ, ಆ ಕೋಲೆಗಿಂದ ಬಾಗಿಲು ತೆಗೆದು ನೋಡ್ತಾರ, ಏನ್ರಿ ಮಲ್ಲಮ್ಮ ಹಿಟ್ನ್ಯಾಗ ಮಕ್ಕೊಂಡಾಳ. ಒಂದು ಚೀಲ ಜ್ವಾಳದ ಹಿಟ್ಟು ಬಿದ್ದದ. ಹಿಟ್ಟಿನೊಳಗಿಂದ ಮಲ್ಲಮ್ಮ ಮಕ್ಕೊಂಡಾಳ, ಅರಿವಿಲ್ಲ ಅವಳಿಗೆ. ಏನ್ರಿ ಒಂದು ಚೀಲ ಜ್ವಾಳ ಯಾರು ಬೀಸಿರತ್ತನ್ನೋದು ಮಲ್ಲಮ್ಮಗೂ ಗೊತ್ತಿಲ್ಲ. ಏನ್ರಿ ಒಂದು ಚೀಲ ಜ್ವಾಳ ಅಂತ ತೆಗೆದು ಯಾರು ಬೀಸಿರತ್ತ ಅನ್ನೋದು ಈ ಕಡೆ ಪದ್ಮಾವತಿಗೂ ಗೊತ್ತಿಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಅದು ಬೀಸಿ ಹೋಗಿರ್ತಕ್ಕಂಥದ್ದು ಯಾರು ಒತ್ತಿಕೊಂಡದು ಕೇಳಿದ್ರೆ ಸಾಕ್ಷಾತ್ ಮಲ್ಲಯ್ಯನೇ ಯಾವ ಮಲ್ಲಮ್ಮನಾಗಿ ಬಂದು ಒಂದು ಚೀಲಂದ ಜ್ವಾಳ ಬೀಸಿ ಅಂದ ಹೊಕ್ಕಾನ. ಯಾವಾಗಿಂದ ಮನ್ಯಾಗ ಬೆಳಿಗ್ಗೆ ಎದ್ದು ಕೂಡ ನೋಡ್ತಾರ, ಯಪ್ಪ ಇದು ಮಲ್ಲಿ ಮನುಷ್ಯ ಅಲ್ಲಿದು. ಏನ್ರಿ ಮನ್ಯಾಗ ಮತ್ತೆ ಚಲೋ ರೀ, ಇದು ಮನುಷ್ಯ ಅಲ್ಲಿದು. ಯಾಕಂದ್ರೆ ಒಂದು ಚೀಲ ಜ್ವಾಳ ಹೊತ್ತೊಂಡದ್ರೊಳಗೆ ಬೀಸಾಳ ಹತ್ತಿಕೊಂಡಂದ್ರ ಇದು ಮನುಷ್ಯ ಅಲ್ಲ, ಯಾವುದೋ ಒಂದು ರಾಕ್ಷಸಂದ ರೂಪದ ಇದು. ಏನ್ರಿ ಮಲ್ಲಮ್ಮನ ರೂಪ ಆಗಿಂದ ಬಂದದ. ಒಂದು ಚೀಲ ಜ್ವಾಳ ಸಾಮಾನ್ಯರಿಂದ ಯಾರಿಂದಲೂ ಕೂಡ ಬೀಸಕ್ಕಾಗಂಗಿಲ್ಲ. ಇದು ಒಂದು ಚೀಲ ಜ್ವಾಳ ಬೀಸದ ಹತ್ತಿಕೊಂಡಂದ್ರ ಇದು ಮಲ್ಲಿ ಮನುಷ್ಯ ಅಲ್ಲ ಹತ್ತಿಕೊಂಡನಕತ್ತು. ಯಾವಾಗಿಂದ ಮಲ್ಲಿಂದ ಮನುಷ್ಯ ಅಲ್ಲ. ಎಲ್ಲರೂ ಕೂಡ ಮಾತಾಡ್ತಾರೆ, ಯಾರು ಮಾತಾಡಿದ್ರು ಕೂಡ ಯಾರ ಮಾತಿಗೂ ಕೂಡ ಕಿವಿ ಕೊಡ್ಲಾರ್ದರೆ ಮಲ್ಲಮ್ಮ ತನ್ನ ದಿನನಿತ್ಯದ ಪದ್ಧತಿಗೆ ಅನುಗುಣವಾಗಿ ಮತ್ತೆ ಬೆಳಗಿನ ಜಾವ ಕಸ ಹೊಡಿಬೇಕು, ಮತ್ತೆ ಕೊಟ್ಟಿಗೆ ಸ್ವಚ್ಛ ಮಾಡಬೇಕು, ದನಗಳನ್ನು ಹೊಡ್ಕೋಬೇಕು. ಅದೇ ಹಳಸಿರ್ತಕ್ಕಂಥ ಅಂಬಲಿ ನುಚ್ಚ ಅನ್ನತಕ್ಕಂಥದನ್ನೇ ಯಾವಾಗಿಂದ ಅಡವಿಗೆಂದ ಒಯ್ದು ದನಗಳನ್ನು ಮೈಯಾಕೆಂದ ಬಿಟ್ಟು ಮತ್ತಲ್ಲಿ ತನ್ನ ಸ್ನಾನ ಲಿಂಗ ಪೂಜೆ ಎಲ್ಲವನ್ನು ಕೂಡ ಮಾಡ್ತಾ ಮಾಡ್ತಾ ಬದುಕನ್ನು ಕಳೀಲಿಕ್ಕತ್ತಾಳ ಮಲ್ಲಮ್ಮ. ಹಿಂಗೆಲ್ಲ ಜೀವನ ಕಳೀತಕ್ಕಂಥ ಪ್ರಸಂಗದ ಒಳಗ ಅಲ್ಲಿ ಏನಾಗ್ಯದ ತಗೊಂಡದ ಕೇಳಿದ್ರೆ ಇಲ್ಲಿ ಪದ್ಮಾವತಿ ಹೇಮರೆಡ್ಡಿ ಮನೆತನಕ ಯಾರು ಬಂದಾರ ತಗೊಂಡದ ಕೇಳಿದ್ರ ಒಬ್ಬ ಪರಮಾತ್ಮನೇ ಇವರನ್ನು ಪರೀಕ್ಷೆ ಮಾಡೋದಕ್ಕಾಗಿ ಜಂಗಮನ ರೂಪ ತಾಳಿ ಬಂದ. ನೋಡ್ರಿ ಮಲ್ಲಯ್ಯನೇ ಇವರ ಪರೀಕ್ಷೆ ಮಾಡೋದಕ್ಕಾಗಿ ಸಾಕ್ಷಾತ್ ಮಲ್ಲಯ್ಯನ ಕಾವಿ ಬಟ್ಟೆಗಳನ್ನು ಧರಿಸ್ಯಾನೆ. ಏನ್ರಿ ಜಟಾಧಾರಿ ಆಗಿರ್ತಕ್ಕಂಥ ಏನ್ರಿ ಹಣಿ ಮೇಲದ ವಿಭೂತಿ, ಕೊರಳೊಳಗಿಂದ ಇಷ್ಟಲಿಂಗ, ರುದ್ರಾಕ್ಷಿ ಮಾಲೆ, ಕಾಲೊಳಗಿಂದ ಕಡಾವಿಗೆ, ಕೈ ಒಳಗಿಂದ ಯೋಗದಂಡ, ಒಂದು ಕೈ ಒಳಗಿಂದ ಕಮಿಂಡ್ಲನ್ನು ತೆಗೆದು ಹಿಡ್ಕೊಂಡು ಯಾವಾಗಿಂದ ಸಾಕ್ಷಾತ್ ಮಲ್ಲಯ್ಯನೇ ಏನ್ರಿ ಜಂಗಮನಾಗಿ ಯಾವ ಹೇಮರೆಡ್ಡಿ ಮನೆತನದ ಎದುರಿಗೆ ಬಂದು ನಿಂತುಕೊತಾನ. ಭಿಕ್ಷಾಂದೇಹಿ ಅಂದ. ಯಾವಾಗಿಂದ ಭಿಕ್ಷಾಂದಿ ಎತ್ತುಕೊಂಡಂದ ಮನೆಗಿಂದ ಎಲ್ಲರೂ ಅದಾರ ಖರೆ ಯಾರು ಇವನ ಕಡೆ ತಿರುಗಿ ನೋಡ್ಲಿಲ್ಲ. ಏನ್ರಿ ಯಾರು ಇವನ ಕಡೆ ತಿರುಗಿ ನೋಡ್ಲಿಲ್ಲ. ಮತ್ತ ಭಿಕ್ಷಾಂದಿ ಎತ್ತುಕೊಂಡಂದ ಯಾರು ಇವನ ಕಡೆಗಿಂದ ತಿರುಗಿ ನೋಡಲಿಲ್ಲ. ಅಲ್ಲೇ ಬಾಗಿಲ್ದಾಗಿಂದ ಪದ್ಮಾವತಿ ಕುಂತಾಳೆ, ಹೇಮರೆಡ್ಡಿ ಕುಂತಾನೆ, ಅವರೆಲ್ಲ ಎಂತೀವಿ ಸ್ವಸ್ಥರು ಕುಂತಾರ, ನಾದಿಂದರು ಕುಂತಾರ, ಎಲ್ಲರೂ ಕುಂತಾರೆ. ಆದ್ರೆ ಯಾರು ಈ ಸ್ವಾಮಿ ಕಡೆಯಿಂದ ಯಾರು ತಿರುಗಿ ನೋಡ್ಲಿಲ್ಲ. ಯಾವಾಗಿಂದ ಮತ್ತೆ ಮೂರನೇ ಸನ್ನೆ ಕೊಡದ ಭಿಕ್ಷಾಂದೆ ಎತ್ತುಕೊಂಡಂದ ಮತ್ತೂ ಯಾರು ನೋಡ್ಲಿಲ್ಲ. ಕೊನೆಗಿಂದ ಬಾಯಿ ಬಿಟ್ಟಂತಾರವ್ವ ನನಗೆ ಏನಾದ್ರೂ ಕೂಡ ನೀಡ್ರಿ, ಹಸ್ತು ಬಂದೀನಿ, ಹಸಿವು ಭಾಳ ಆಗದೆ, ನನಗೆ ಹಸಿವು ಬಂದ ತಾಳೋದಾಗಬಲ್ದು, ನನಗೆ ಏನಾದ್ರೂ ಕೂಡ ನೀಡ್ರಿ ಎತ್ತುಕೊಂಡದು ಬಂದಿರ್ತಕ್ಕಂಥ ಜಂಗಮಾಮೂರ್ತಿ ಹಿಂಗೆ ಕಣ್ತುಂಬ ನೀರು ತೆಗೆದು ಮನೆಯಾಗಿರ್ತಕ್ಕಂಥವ್ರಿಗೆ ಕೇಳಿದ್ರ ಪದ್ಮಾವತಿ ಅಂತಾಳೆ, ಸ್ವಾಮಿ ಮುಚ್ಚು ಬಾಯ್ ಅಂದ. ಏನ್ರಿ ಯಾವಾಗಿಂದ ಪದ್ಮಾವತಿ ಅಂತಾಳ, ಸ್ವಾಮಿ ಮುಚ್ಚು ಬಾಯ್. ಯಾಕ ಅಂದವ, ಯಾಕ ಅಂದ, ಏನಾಗ್ಯದ ನಿನಗೆ, ನಿನಗ್ಯಾಕೆ ನೀಡಬೇಕು ಅಂತಾಳಕ್ಕೆ ಪದ್ಮಾವತಿ. ನಿನಗೇನಾಗ್ಯದ ದುಡ್ಕೊಂಡು ತಿನ್ನಕ್ಕ? ನೋಡ್ರಿ ಏನಂತಾಳಕ್ಕೆ ಪದ್ಮಾವತಿ, ನಿನ್ನ ಕಾಲು ಚಲೋ ಅದಾವ, ಕೈ ಚಲೋ ಅದಾವ, ಕಣ್ಣು ಚಲೋ ಅದಾವ, ಕಿವಿ ಚಲೋ ಅದಾವ, ಇಟ್ಟೆಲ್ಲ ಸರಿ ಎಲ್ಲಾನು ಕೊಡೋದು ಚಲೋ ಇದ್ದನು, ಮತ್ತು ನನ್ನ ಮನೆಗಿಂದ ಭಿಕ್ಷಾಕ್ ಬಂದಿದೆ, ದುಡ್ಕೊಂಡು ತಿನ್ನಕ್ಕೆ ನಿನಗೆ ಏನಾಗ್ಯದ ತಿಳ್ಕೊಂಡಂದು ಬಾಯಿಗೆ ಬಂದಂಗಿಂದ ಬೈಲಕ್ಕತ್ತು. ಇಲ್ಲವ, ನನಗೆ ಭಗವಂತ ಕೊಟ್ಟಿದ್ದೆ ಜೋಳಿಗೆ, ನಾವು ಬೇಡ್ಕೊಂಡೇ ತಿನ್ನಬೇಕು. ಹೌದಲ್ರಿ? ಈಗೆಲ್ಲ ನಮ್ಮ ಸ್ವಾಮಿಗಳಿಗೆಲ್ಲ ಕೊಟ್ಟಿದ್ದೆ ಅಂದ್ರೆ ಜೋಳಿಗೆನೇ ಕೊಟ್ಟಿರ್ತಾರೆ ನಮ್ಮ ಪಟ್ಟಾಧಿಕಾರದಾಗ. ಏನ್ರಿ ನಮಗೇನು ಬಂಗಾರ ಕೊಟ್ಟಿರಂಗಿಲ್ಲ, ಬೆಳ್ಳಿ ಕೊಟ್ಟಿರಂಗಿಲ್ಲ. ಏನ್ರಿ ನಮ್ಮ ಬದುಕಿ ಜೀವನದೊಳಗೆ ಕೊಡ್ತಕ್ಕಂಥವೇ ಮೂರು. ನಮ್ಮ ಪಟ್ಟಾಧಿಕಾರದಾಗ ಆಸ್ತಿ ಕೊಡಂಗಿಲ್ಲ, ಬಂಗಾರ ಕೊಡಲ್ಲ, ಯಾವುದನ್ನು ಕೊಡಂಗಿಲ್ಲ. ಏನೇನು ಕೊಡ್ತಾರ? ಒಂದು ಬಗಲಾಗಿಂದ ಜೋಳಿಗೆ, ಇನ್ನೊಂದು ಕೈಯಾಗಿಂದ ಬೆತ್ತ, ಇನ್ನೊಂದಿಂದ ಕಾಲೊಳಗಿಂದ ಕಡಾವಿಗೆ, ಇನ್ನೊಂದು ಧರ್ಮ ಗ್ರಂಥ. ಇವು 4 ಕೊಡ್ತಾರೆ ನೋಡ್ರಿ ನಮಗೆ. ಇವೆಲ್ಲ ಎದಕ್ಕೆ ಕೊಡ್ತಾರ ತಗೊಂಡ ಕೇಳಿದ್ರ, ಏನ್ರಿ ಬಗಲಾಗ ಜೋಳಿಗೆ ಯಾಕೆ ಕೊಡ್ತಾರ ತಗೊಂಡು ಕೇಳಿದ್ರ,
ಏನ್ರಿ ನೀನು ತಿರ್ಕೊಂಡು ತರಬೇಕು, ಕರ್ಕೊಂಡು ಊಟ ಮಾಡಬೇಕು. ನಾವು ಭಿಕ್ಷೆನೇ ಬೇಡಬೇಕು ಏನ್ರಿ. ಸ್ವಾಮಿಗಳ ತಿಳ್ಕೊಂಡಂದಾಗ ನಮಗೀಗ ಬೇಕಾದಟ ಆಸ್ತಿ ಇರ್ತದ, ನಾವು ಕರೋಡಪತಿ ಇದ್ರೂ ಕೂಡ ಜೋಳಿಗೆ ಮಾತ್ರ ನಮ್ಮ ಬಗಲಾಗಿಂದ ಹೋಗಲ್ಲ ಏನ್ರಿ. ಯಾವಾಗಲೂ ಕೂಡ ನಮ್ಮ ಜೋಳಿಗೆ ಇರಬೇಕು. ನಾವು ಬೇಡ್ಕೊಂಡೇ ತಿನ್ನಬೇಕು. ಇಲ್ಲಿ ಇವತ್ತು ನಿಮ್ಮ ಊರಿಗೆ ನಾ ಪ್ರವಚನಕ್ಕೆ ಬಂದೀನಿ. ಎದಕ್ಕೆ ಬಂದೀನಿ ರೀ ನಾ? ಪ್ರವಚನ ಇದು ನನ್ನ ಕಾಯಕ. ಈ ಕಾಯಕದಿಂದ ಬಂದಿರತಕ್ಕಂಥ ಸಂಪತ್ತೇನಿರ್ತದೆ, ನೀವು ಕೊಡ್ತಕ್ಕಂಥ ಕಾಣಿಕೆ ಅಂತಕ್ಕಂಥ ಏನಿರ್ತದಲ್ಲ, ಇದನ್ನೆಲ್ಲ ಗೋಳೆ ಮಾಡ್ಕೊಂಡು ಒಯ್ದು ನನ್ನ ಮಠದಾಗಿಂದ ದಾಸೋಗ ನಡೆಸ್ಬೇಕು ನಾನು. ತಿಳಿತಿಲ್ರಿ. ನಾವಿಲ್ಲಿ ಬಂದಿದ್ದು ಎದಕ್ಕೆ ಹತ್ಕೊಂಡೋದಕ್ಕೆ ಕೇಳಿದ್ರೆ, ನಿಮ್ಮ ದುಡ್ಡು ತೊಗೊಂಡೋಗಿ ಅಂದ್ರೆ ಚೈನಿ ಮಾಡೋಕ್ಕಲ್ಲ. ನಿಮ್ಮಲ್ಲಿ ಪುರಾಣ ಹೇಳಿ ನೀವು ಕೊಟ್ಟಿರ್ತಕ್ಕಂಥ 10-20 ರೂಪಾಯಿನ ಅದನ್ನು ಒಯ್ದಿಂದ ನಮ್ಮ ಮಠದಾಗಿಂದ ನಿತ್ಯನೂ ಕೂಡ ದಾಸೋಗ ನಡೆಸ್ಬೇಕಲ್ಲ. ಆ ದಾಸೋಕ್ಕಾಗಿಂದ ನಾವು ನಿಮ್ಮಲ್ಲಿ ಪ್ರವಚನಕ್ಕೆ ಬರ್ತೀವಿ, ನಿಮ್ಮ ಊರುಗಳಿಗೆಂದ ಬರ್ತೀವಿ. ಇಲ್ಲ ಇದರಿಂದ ಇದು ಅವಶ್ಯಕತೆ ಇಲ್ಲ. ಆಸ್ತಿ ಅದು ನಮ್ಗೆ ಏನ್ರಿ. ಯಾಕೆ ಅಂದ್ರೆ ಒಬ್ಬ ಗುರುವಿನ ಆಜ್ಞೆ ಏನದ ತಿಳ್ಕೊಂಡ್ರೆ, ನೀ ಎಷ್ಟೇ ಶ್ರೀಮಂತನಾಗಿರು, ನಿನಗೆಂದು ಜೋಳಿಗೆ ಶಾಶ್ವತ, ಆಸ್ತಿ ಶಾಶ್ವತ ಅಲ್ಲ. ನಿನ್ನ ಗಳಿಸಿರ್ತಕ್ಕಂಥ ಬಂಗಾರ ರೊಕ್ಕ ಯಾವುದನ್ನು ಕೊಡೋದು ಶಾಶ್ವತ ಅಲ್ಲ. ನಿನ್ನ ಜೋಳಿಗೆ ಶಾಶ್ವತ. ಭಕ್ತರು ಬಳಿ ಹೋಗ್ಬೇಕು, ನೀನು ಬೇಡ್ಕೊಂಡು ಬರಬೇಕು. ತನ್ನಿಂದ ಇಲ್ಲಿ 100 ಜನರಿಗೆಂದ ಪ್ರಸಾದ ಮಾಡಿಸ್ಬೇಕು. ಇದೇ ಜೋಳಿಗೆ ಕೆಲಸ. ಕೈಯೊಳಗೆಂದ ಬೆತ್ತ ಎದಕ್ಕೆ ಕೊಡ್ತಾರೆ ಏನ್ರಿ? ಬೆತ್ತ ಎದಕ್ಕೆ ಕೊಡ್ತಾರ ತಗೊಂಡು ಕೇಳಿದ್ರೆ, ಅಪ್ಪಿತಪ್ಪಿ ನಡೆಂಥ ಸಮಯದೊಳಗೆ ಎಡವಿ ಬೀಳ್ತಿದ್ರೆ ಆಸರಿಕಾಗಿ ಅದು ಹಿಡ್ಕೋಬೇಕು. ಸೊಕ್ಕಿನಿಂದ ಬಂದವನು ಎದಿಗೆ ಗುದ್ದಾಕ ಬೆತ್ತ ನಮ್ಗೆ ಕೊಡೋದ್ರಿಂದ ಆಸರಿಗೆ ಹಿಡ್ಕೊಳಕ್ಕೆ ಒಂದೇದಕ್ಕೆ ಸೊಕ್ಕಿನಿಂದ ಯಾವ ಮಠಕ್ಕೆ ಬರ್ತಾನಲ್ಲ ಅವನಿಗೆ ಎದಿಗೆ ಗುದ್ದಾಕ. ಅದಕ್ಕಾಗಿ ನಮ್ಮ ಮಠದ ಬಾಗಿಲುಗಳೆಲ್ಲ ಸಣ್ಣವಿರ್ತಾವ. ನೀ ಬೇಕಾದಷ್ಟು ಶ್ರೀಮಂತರು ಬೇಕಾದಂಥವಿರು ಏನ್ರಿ. ಮಠ ಗುಡಿಗಳು ಇವತ್ತು ಲಕ್ಷ್ಮೀ ಗುಡಿ ಬಾಗಿಲಿಟ್ಟದ, ಸಣ್ಣದಿಲ್ಲ. ಏನೇ ಇದ್ದರೂ ಕೂಡ ನಿನ್ನ ಬಳಿ ಎಟ್ಟೆ ತಾಕತ್ತಿರಲಿ, ಎಟ್ಟೆ ಶ್ರೀಮಂತಿಕಿರಲಿ, ನೀನು ಏಟು ಕರೋಡಪತಿ ಆದ್ರೂ ಕೂಡ ನೀನು ಮಠದೊಳಗೆಂದ ಬರಬೇಕಾಗಿತ್ತು ಹತ್ತಿಕೊಂಡು ನೀ ಬಗ್ಗಿನೇ ಬರಬೇಕೆ ಹೊರತಾಗಿ ಏನ್ರಿ ಸೆಟದು ಬರ್ತೀನಿ ಹತ್ತಿಕೊಂಡು ಹಣಿ ಹೊಡ್ಕೊಂಡು ಹೋಗಿ. ಹೌದಲ್ರಿ? ಬಗ್ಗಿನೇ ಬರಬೇಕು, ವಿನಯದಿಂದನೇ ಬರಬೇಕು, ಭಕ್ತಿದಿಂದನೇ ಬರಬೇಕು. ಅಂದಾಗೇ ಮಠ ಮಾನ್ಯಗಳು ಮತ್ತು ಮಂದಿರಗಳ ಎದಕ್ಕೆ ಹತ್ಕೊಂಡು ಕೇಳಿದ್ರೆ, ಮನುಷ್ಯನನ್ನು ವಿನಯವನ್ನು ಕಲಿಸ್ಲಿಕ್ಕೆ. ನಮ್ಮ ಶರಣರಿಂದ ಏನು ಬಿಟ್ಟು ಹೋಗ್ಯಾರ ನಮಗೆ ರೀ? ಕಲ್ಪನೆ ಇರಲಿ. ನಮ್ಮ ನಾಡಿಗೆ ಅಂದ ಎಲ್ಲ ಶರಣರು ಬಿಟ್ಟು ಹೋಗಿದ್ದು ಏನನ್ನು ಬಿಟ್ಟು ಹೋಗ್ಯಾರ ಹತ್ಕೊಂಡಂತ ಕೇಳಿದ್ರೆ, ನಮಗೇನು ಆಸ್ತಿ ಬಂಗಾರ ರೊಕ್ಕ ಬಿಟ್ಟು ಹೋಗಿಲ್ಲ ಏನ್ರಿ. 3 ಸಂಸ್ಕಾರಗಳನ್ನು ಬಿಟ್ಟು ಹೋದ್ರು ಶರಣರು. ಒಂದನೇದು ಯಾವುದು? ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು. ಎರಡನೇದಾಗಿರ್ತಕ್ಕಂಥ ದಾಸೋಗ ಮಾಡಬೇಕು. ಅದ್ರ ಜೊತೆಯೊಳಗೆ ನೀ ಏನು ಮಾಡಬೇಕು? ಯಾರೇ ನಿನ್ನ ಎದುರಿಗೆಂದ ಕಂಡ್ರು ಕೂಡ ಶರಣಾರ್ಥಿ ಎತ್ತುಕೊಂಡ ಕೈ ಜೋಡಿಸ್ಬೇಕು. ನೀನು ಎಷ್ಟೇ ಶ್ರೀಮಂತ ಇರಲಿ ಏನ್ರಿ. ಈಗ ನಾವು ಶರಣಾರ್ಥಿ ಅಂತೀವಿಲ್ಲ ಅಂದ್ಕೊಂಡು ನೀವೆಲ್ಲರೂ ಕೂಡ ಕೈ ಮುಗಿತಿರಲ್ರಿ. ನಾವು ಕೈ ಮುಗಿದಾಗ ನೀವು ಕೈ ಮುಗಿತಿರಲ್ಲ. ಯಾರೇ ಎದುರಿಗೆಂದ ಪಾಪಿಗಳೇ ಸಿಗಲಿ, ವಿರೋಧಿಗಳೇ ಸಿಗಲಿ, ಯಾರು ಸಿಕ್ಕರು ಕೂಡ ಅಪ್ಪಿ ತಪ್ಪಿಂದ ಇವನ್ ವಿರೋಧದನ್ನ ತಿಳ್ಕೋರಿ. ಅವ ವಿರೋಧಿ ನಮ್ಮ ಎದುರಿಗೆ ಬಂದರೂ ಕೂಡ ಅವನಿಗೆ ಶರಣಾರ್ಥಿ ಎತ್ತುಕೊಂಡಂದೇವ ಅಂದ್ರೆ ಬರೋಬ್ಬರಿ ಅವ ಬಗ್ತಾನೆ. ಏನ್ರಿ ಎಷ್ಟೆಲ್ಲ ವಿರೋಧಿ ಇದ್ರು ಮತ್ತು ನನಗಂದ ಶರಣಾರ್ಥಿ ಅಂತಾನಲ್ಲ. ಏನು ಕಟ್ಕೊಂಡು ಹೋಗೋದ್ರಿ ಜೀವನದಾಗ ಏನ್ರಿ? ಏನು ಕಟ್ಕೊಂಡು ಹೋಗೋದದ? ವೈರತ್ವ ಮಾಡಿ ಏನು ಕಟ್ಕೊಂಡು ಹೋಗೋದದ? ಸಾಕು 4 ದಿವಸದಿಂದ ಬದುಕ್ತೀವಿ. ಇದೇನು ಶಾಶ್ವತವಾಗಿರ್ತಕ್ಕಂಥ ಜೀವನ ಅಲ್ಲ. ಎಷ್ಟು ದಿವಸ ಇರ್ತೀವೋ ಯಾರಿಗೂ ಗೊತ್ತಿಲ್ಲ. ಇರುತ್ತಾನಂದ 4 ಮಂದಿ ಜೋಡಿಯಿಂದ ಪ್ರೀತಿಯಿಂದ ಇರೋನು ಹತ್ತಿಕೊಂಡು ಮರುದಿವಸದಿಂದ ಅವನಿಗೆ ಕಣ್ಣು ಹತ್ತಂದ್ರೆ ಶರಣಾರ್ಥಿ ಎತ್ತುಕೊಂಡ ಕೈ ಮುಗಿತ ಪ್ರೀತಿ ಹುಡ್ತದಿಲ್ರಿ. ನಾವು ಹಂಗಲ್ಲ. ಯಾರಿಂದ ಬಡವರು ನಮಸ್ಕಾರ ರೀ ಸಾವುಕಾರ. ಏನಪ್ಪ ಮಗನ ನಮಸ್ಕಾರ ಇಲ್ಲ, ಹೊಳ್ಳಿ ಏನು ಅಂತ ಏನು ನಡೆದಪ್ಪ ಮಗನ ಅಂತ ಕೇಳ್ತಾನ. ಇದನ್ನು ಬ್ಯಾಡ ತಂದಿದ್ದೆ ಶರಣರು ಹೇಳಿದ್ದು. ಹೌದಲ್ರಿ? ವಿನಯ ತಂದಿದ್ದು ನಡಿಬೇಕು. ಇನ್ನು ಕಾಲಾಗಿಂದ ಕಡಾವಿಗೆ ಅದಕ್ಕೆ ಕೊಡ್ತಾರೆ ತಗೊಂಡು ಪಾದರಕ್ಷೆ ಅಂತೀರಿ ನೀವು. ಒಬ್ಬ ಸ್ವಾಮಿ ಆಗಿರ್ತಕ್ಕಂಥ ತನ್ನ ಬ್ರಹ್ಮಚರ್ಯವನ್ನು ಕಾಪಾಡ್ಕೋಬೇಕಾಗಿತ್ತು ಅಂದ್ರೆ ಈ ಕಟ್ಟಿಗೆಯ ಪಾದರಕ್ಷೆಗಳನ್ನು ಹಾಕೊಳ್ಳೇಬೇಕು. ಒಬ್ಬ ಸ್ವಾಮಿ ತನ್ನ ಬ್ರಹ್ಮಚರ್ಯವನ್ನು ಕಾಪಾಡ್ಕೊಳ್ಳಿಕ್ಕೆಂದ ಅವಿಗೆ ಕೊಡ್ತಾನ. ಹೆಗಲ ಮ್ಯಾಗಿಂದ ಗ್ರಂಥ ಅದಕ್ಕೆ ಕೊಡ್ತಾರ ತಗೊಂಡು ಕೇಳಿದ್ರೆ, ಅಪ್ಪ ನೀನು ಮೊದಲಿಂದ ಅಧ್ಯಯನ ಮಾಡು, ನೀ ಮೊದಲಿಂದ ಓದ್ಕೋ ಈ ಗ್ರಂಥ. ಓದಿ ನೀನು ತಿಳ್ಕೊಂಡಿರ್ತಕ್ಕಂಥದ್ದನ್ನು ಸಾವಿರ ಮಠ ಸ್ವಾಮಿಯಾಗಿ ಬರೀ ಅಂದ ಮಠದಾಗಂದ ಏನ್ರಿ ಆಸ್ತಿತ್ಯದಿಂದ ಬದುಕೋದಕ್ಕಿಂತ ನೀನು ಜ್ಞಾನವನ್ನು ಸಂಪಾದನೆ ಮಾಡ್ಕೋ. ನೀನು ಸಂಪಾದನೆ ಮಾಡಿದ ಜ್ಞಾನವನ್ನು 4 ಜನರಿಗೆಂದ ಹಂಚಬೇಕು ಏನ್ರಿ. 4 ಜನರಿಗೆಂದ ಧರ್ಮವಂತರನಾಗಿ ಮಾಡಬೇಕು ಅಂತ ಅನ್ನೋದಕ್ಕಾಗಿಯೇ ನಮಗೆಂದ ಬೆನ್ನಿಗೆಂದ ಧರ್ಮ ಗ್ರಂಥ ಅಂತ ಕಡ್ತ ದಾನ ಮಾಡಬೇಕು. ನೋಡ್ರಿ, ಒಬ್ಬ ಸ್ವಾಮಿ ಆಗಿರ್ತಕ್ಕಂಥವ ಅವನಿಗೆಂದ ಜೋಳಿಗೆನೆ ಕೊಡ್ತಾರ. ಇಲ್ಲಿ ಸಾಕ್ಷಾತ್ ಪರಮಾತ್ಮನೇ ಬಂದಾನ ಏನ್ರಿ. ಸಾಕ್ಷಾತ್ ಪರಮಾತ್ಮ ಬಂದಾನೆ. ಅವನಿಗೆ ಇದರಿಂದ ಆಕೆ ಪದ್ಮಾವತಿಯಿಂದ ಬೈಲಿಕ್ಕತ್ತಾಳ, ಸ್ವಾಮಿ ಬುದ್ಧಿ ಎಲ್ಲಿಟ್ಟಿದೆ ನೀನು? ನಿನಗ್ಯಾಕೆ ನಾವು ನೀಡಬೇಕು? ಏನು ಬೇಕಾದಟ್ಟಂದ ನಿನಗೆಂದ ಮೈಕೈಗದ ತಾಕತ್ತು ಬಾಳದಲ್ಲ. ಎಲ್ಲರಿಂದ ಕೂಲಿ ಮಾಡಿಕೊಂಡು ದುಡ್ಕೊಂಡು ತಿನ್ನಕ್ಕೆ ನಿನಗೇನಾಗ್ಯದ? ನಿನಗ್ಯಾಕೆಂದ ನೀಡಬೇಕತ್ತು ಕೊಡೋದು ಪಾಪ ಬಾಯಿಗೆ ಬಂದಂಗೆ ಬೈಯಕತ್ತು. ಮೊದಲೇ ಜಿಪ್ಪುಣ್ ಹೆಣ್ಮಗಳಿಗೆ ಏನ್ರಿ ಜಿಪ್ಪುಂಡ್ರಿ ಇರ್ತಾರೆ ನೋಡ್ರಿ. ಒಬ್ಬೊಬ್ರು ಏನಂತಾರಲ್ಲ, ತುಪ್ಪದ ನೊಣ ಬಿದ್ರ